ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಆ ಲೇಔಟ್ನಲ್ಲಿ ಎರಡನೇ ಹಂತದ ಸೈಟ್ ಹಂಚಿಕೆ ಆಗಬೇಕಾಗಿತ್ತು. ಅಷ್ಟೇ ಅಲ್ಲದೆ ಸ್ವಂತ ಸೈಟ್ನ ಕನಸು ಕಾಣ್ತಿರುವಂತಹ 5,000 ಜನರ ಕನಸು ನನಸಾಗಬಹುದಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಎಲ್ಲವೂ ಅಲ್ಲಿ ಆಮಗತಿಯಲ್ಲಿ ಸಾಗ್ತಾ ಇದೆ. ಇದು ನಾಡಪ್ರಭು ಕೆಂಪೇಗೌಡ ಲೇಔಟ್. ಅರ್ಕಾವತಿ ಲೇಔಟ್ ಆದ್ಮೇಲೆ ಬಿಡಿಎ ಭಾರಿ ಕಾಳಜಿ ವಹಿಸಿ ನಿರ್ಮಾಣ ಮಾಡ್ತಿರೋ ಲೇಔಟ್. ಈಗಾಗಲೇ ಬಿಡಿಎ ಮೊದಲ ಹಂತದ ಸೈಟ್ ಹಂಚಿಕೆ ಕಾರ್ಯವನ್ನ ಮುಗಿಸಿದೆ. 5,000 ಜನರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಆದ್ರೆ ಎರಡನೇ ಹಂತದ 5,000 ಸೈಟ್ಗಳ ಹಂಚಿಕೆ ಕಾರ್ಯವನ್ನ ಇನ್ನೂ ಶುರು ಮಾಡಿಲ್ಲ. ಮೊದಲ ಹಂತದಲ್ಲಿ ಮಾಡಿಕೊಂಡ ಸಾಕಷ್ಟು ಎಡವಟ್ಟುಗಳೇ ಎರಡನೇ ಹಂತದ ಸೈಟ್ ಹಂಚಿಕೆಗೆ ಮುಳುವಾಗಿದೆ. ಆ ಎಡವಟ್ಟುಗಳು ಯಾವುವು ಅಂದ್ರೆ ಬಿಡಿಎ ಮಾಡಿದ ಎಡವಟ್ಟುಗಳು. ಬಿಡಿಎ 2016ರ ಆರಂಭದಲ್ಲಿಯೇ ಹೊಸ ವರ್ಷದ ಗಿಫ್ಟ್ ಅಂತ 5,000 ಸೈಟ್ ಹಂಚಿಕೆಗೆ ಅಧಿಸೂಚನೆ ನೀಡಿತ್ತು. ಬಳಿಕ 6 ತಿಂಗಳು ಜಾಗ ಮಟ್ಟ ಮಾಡಿ ಬ್ಲಾಕ್ ರಚನೆ ಮಾಡೋ ಕೆಲಸವನ್ನೇ ಮಾಡಿರಲಿಲ್ಲ. ಹೀಗಾಗಿ ಮೊದಲ ಹಂತದ ಸೈಟ್ ಹಂಚಿಕೆ ಮಾಡೋದಕ್ಕೆ ಸಾಕಷ್ಟು ವಿಳಂಬವಾಗಿದೆ. ಅದಲ್ಲದೆ ಬರೋಬ್ಬರಿ 1.5 ವರ್ಷ ಕಳೆದರೂ ಸೈಟ್ ಅನ್ನ ನೀಡೋಕೆ ಸಾಧ್ಯವಾಗಿಲ್ಲ. ಇನ್ನು ಲೇಔಟ್ ಅಭಿವೃದ್ಧಿ ಮಾಡೋದಕ್ಕೆ ಬಿಡಿಎ ಬಳಿಯಲ್ಲಿ ಹಣವೇ ಇರಲಿಲ್ಲ. ಇಷ್ಟೇ ಅಲ್ಲ, ಸೈಟ್ಗಾಗಿ 30,000 ಜನ ಅರ್ಜಿ ಕೂಡ ಹಾಕಿದ್ರು. ಆದ್ರೆ ಸೈಟ್ ಹಂಚಿಕೆಯಾಗದವರಿಗೆ ಬಿಡಿಎ ಅಧಿಕಾರಿಗಳು ಹಣ ವಾಪಸ್ ನೀಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇನ್ನು ಬಿಡಿಎ ಮೊದಲ ಹಂತದ ಸೈಟ್ ಹಂಚಿಕೆ ಮಾಡೋದಕ್ಕೆ ವಿಳಂಬ ಮಾಡ್ತಿದೆ. ಇದರಿಂದ ಎರಡನೇ ಹಂತದ ಸೈಟ್ಗಳ ಹಂಚಿಕೆಗೆ ಭಾರೀ ಡಿಲೇ ಆಗ್ತಿದೆ. ಈ ಬಗ್ಗೆ ಬಿಡಿಎ ಅಧಿಕಾರಿಗಳನ್ನ ಕೇಳಿದ್ರೆ ಎರಡನೇ ಹಂತದ ಸೈಟ್ ಹಂಚಿಕೆ ಮಾಡೋದಕ್ಕೆ 1 ತಿಂಗಳು ಸಮಯ ಬೇಕು ಅಂತ ಹೇಳ್ತಿದ್ದಾರೆ. ಮೊದಲನೇ ಹಂತದ ಹಂಚಿಕೆ ಪ್ರೊಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮಗೆ ಮೊದಲು ಜನಗಳು 2 ತಿಂಗಳ ಟೈಮ್ ಕೇಳಿದ್ರಲ್ಲ, ಕೊಟ್ವಿ. ಇನ್ನೊಂದು ತಿಂಗಳ ಕೇಳಿದ್ದಾರೆ. ಇನ್ನೊಂದು ತಿಂಗಳ ಕಳೆಯೋಕೆ ಇನ್ನೂ ಟೈಮ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇಲ್ಲ ಹೇಳಿದ್ವಿ, ಮಾಡ್ತೀವಿ. ಬಟ್ ಅದನ್ನು ಈ ಮೊದಲನೇ ಹಂತ ಮುಗಿದ ನಂತರ ಮಾಡ್ತೀವಿ. ಮೊದಲನೇ ಹಂತ ಮುಗಿದ್ಮೇಲೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಇನ್ನೊಂದು ತಿಂಗಳ. ಒಟ್ನಲ್ಲಿ ಮೊದಲನೇ ಹಂತದ ಸೈಟ್ ಹಂಚಿಕೆ ಮಾಡದೆ ಒದಾಡ್ತಿರೋ ಬಿಡಿಎ ಎರಡನೇ ಹಂತದ ಸೈಟ್ ಹಂಚಿಕೆ ಮಾಡೋಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಆದ್ರೆ ಸೈಟ್ ಹಂಚಿಕೆ ಮಾಡೋಕೆ ಮತ್ತೆ 1 ತಿಂಗಳು ಸಮಯ ಬೇಕು ಅಂತಿದ್ದಾರೆ. ಆದ್ರೆ 1 ತಿಂಗಳಲ್ಲಿ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಆನಂದ್ ಬುರ್ಲಿ, TV9, ಬೆಂಗಳೂರು.